ಹೊಸಿ ಜನ ಅಂದ್ರು ಇನ್ನೊಸಿ ಜನ ಬೈಕ ಕೂತ್ಕೊಂಡ್ರು ನನ್ನ. ಯಾಕೆ ಅಂದ್ರೆ ದುಡ್ಡು ಇಸ್ಕೊತಾರೋ ನೀನಲ್ವ ಅನ್ಕೋಗು, ನನ್ನ ಕೈಲಿ ಯಾಕೆ ಅನಿಸ್ತಾ ಇದೆಯಾ ನೋಡಲ್ಲ, ಅಕ್ಕ ಅಲ್ಲೇ ಬೈತ ಕೂತವಳೆ. ನೆನ್ನೆ ಅಲ್ಗೂರ್ ಹತ್ರ ಒಂದೂರಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದ್ದೆ. ಹಿಂಗೆ 100 ಜನ ಸೇರ್ಬಿಟ್ಟವ್ರೆ. ಎಲ್ಲ ಪಾಪ ಭಕ್ತಿಯಿಂದ ಲಕ್ಷ್ಮೀ ರಮಣ ಗೋವಿಂದ ಹಿಂಗೆ ಅಂತವ್ರೆ. ಒಬ್ಬಮ್ಮ ಮುಂದ್ಗಡೆ ಕೂತ್ಬಿಟ್ಟವಳೆ. ಸರಿಯಾಗಿ 3 ಕ್ವಿಂಟಲ್ ಆಯ್ತಾಳೆ. ಕುಂತ್ರಿ ಎದ್ದೇಳ್ನಾರ್ಲು, ಎದ್ರೆ ಕೂತ್ಕನಾರ್ಲು. ಅವಮ್ಮನ್ ಬೇರೆ ತಟ್ಟೆ ಎಲೆಡ್ಕೆ ತಟ್ಟೆ ಮುಂದ್ಗಡೆ ಮಡಗ್ಬಿಟ್ಟವ್ರೆ. ಎಲ್ಲ ಗೋವಿಂದ ಗೋವಿಂದ ಅಂದ್ರೆ ಅವಮ್ಮ ಏನ್ ಅನ್ಬೇಕು, ನಂದು ಹಂಗಿಯೇ ನಂದು ಹಂಗಿಯೇ ನಂದು ಅವ ಹೇಳ್ದಂಗೆ ಅಂತ ಇದ್ಲು. ಮೌ ಇದ್ಯಾಕಮ್ಮ ಒಳ್ಳೆ ವಾತ್ ಮರಿ ಬಡ್ಕಂದಂಗ್ ಬಡ್ಕತಾ ಇದೀಯ, ಗೋವಿಂದ ನಮ್ಮ ಅಂದಿ. ಅಪ್ಪ ನೀನೇನೋ ಇವತ್ತು ಒಂದಿನ ಗೋವಿಂದ ಅನ್ಸ್ಬಿಟ್ಟು ಹೊಂಟೈತಿ ಕಣಯ್ಯ, ಸಾಯಿ ಗಂಟ ಗೋವಿಂದ ಅನ್ಬೇಕಲ್ಲ ಹೆಂಗ ನನಗೆ ಅಂದ್ಲು. ಯಾಕಮ್ಮ ಅಂದೆ. ಅಯ್ಯೋ ನನ್ ಗಂಡನ ಹೆಸ್ರೇ ಗೋವಿಂದ ಕನ್ ಹೋಗಪ್ಪ ಅಂದ ಅಮ್ಮ. ಗಂಡನ್ ಜ್ಞಾನ ಮಾಡ್ಕ ಕೂತಾಳ ಅವಳು. ಇವತ್ತು ಅತ್ತೆ ಸೊಸೆಯರ್ ಜಗಳ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೊತ್ತಾಗದೆ ಇರುವಂಗ ಆಗ್ಬಿಟ್ಟದೆ, ಕಂಡ್ರು ಕಾಣ್ದೇ ಇರುವಂಗ ಆಗ್ಬಿಟ್ಟದೆ. ಒಂದ್ಸಾರಿ ಅತ್ತೆ ಸೊಸೆದಿರೆಲ್ಲ ತೀರ್ಮಾನ ಮಾಡ್ಕೊಂಡ್ರು, ಈ ಸೊಸೆದಿರು ಅತ್ತೆದಿರು ಇಬ್ರು ಟೂರ್ಗೆ ಹೋಗುಮ. 50 ಜನ ಅತ್ತೆದಿರು, 50 ಜನ ಸೊಸೆದಿರು. ಈ ಅತ್ತೆ ಸೊಸೆ ಒಟ್ಟಿಗೆ ಹೋದ್ರೆ ಅತ್ತೆ ಸುಮ್ಬಿಟ್ಟಳ ಡ್ಯಾನ್ಸ್ ಮಾಡೋಕೆ ಹೆಂಗ ಸೊಸೆದಿರ್ನ, ಏಯ್ ಸುಮ್ ಕೂತ್ಕೋ, ಓ ಕುಣಿತಾ ಕೂತಾವಳಿ ಇಲ್ಲಿ ಅಂತ ಬೈತಾರಲ್ಲ ಅಂದ್ಬಿಟ್ಟು ತೀರ್ಮಾನ ಮಾಡ್ಕೊಂಡ್ರು. ಈ ಮುದುಕಂದಿರೆಲ್ಲನೂ ಒಂದು ಬಸ್ ಕಳಿಸ್ಬಿಡುಮ, ಅವರೆಲ್ಲ ಅವನಂತ ಎಲೆಡ್ಕ್ಯಾಕ ಮಾತಾಡ್ಕ ಕೂತ್ಕಲಿ. ಈ ಸೊಸೆದಿರೆಲ್ಲ ನಾವು ಒಂದು ಬಸ್ ಕೊಂಡೋಗ್ಬೇಕಂದ್ರಮಿ, ನಾವು ಕುಣಿದು ಎಂಜಾಯ್ ಮಾಡ್ಬಿಡ್ಬೋದು ಅಂತ ಎಲ್ಲ ಮಾತಾಡ್ಕೊಂಡ್ರು. ಯಾರು ಆ ಸೊಸೆದಿರು. ಆಗೇನಾಗೋಯ್ತು, ಅತ್ತೆರ್ಗೊಂದು ಬಸ್ಸು ಎಲ್ಗೆ ಉತ್ತರ ಭಾರತದ ಭಾಗಕ್ಕೆ, ಆ ಕಾಶಿ ಅದು ಇದು ಎಲ್ಲ ನೋಡ್ಕೊರ್ಮ ಅಂದ್ಬಿಟ್ಟು ಹೊಂಟೋದ್ರು. ಸೊಸೆದಿರ್ಗೊಂದು ಬಸ್ಸು. ಈ ಅತ್ತೆದಿರು ಹೋಯ್ತಿತ್ತಲ್ಲ ಬಸ್ಸು, ಆ ಬಸ್ಸು ಹಾಳಾಗಿ ಏನೋ ಬ್ರೇಕ್ ಫೇಲ್ಯೂರ್ ಆಯ್ತು, ಏನೋ ಓದದೆ ಒಂದ್ ಗುಂಡಿ ಒಳಗ್ ಬಿದೋಯ್ತಗಿ ಪ್ರಪಾತಕ್ಕೆ. ಅತ್ತೆದಿರು ಒಬ್ರು ಉಳಿನಿಲ್ಲ, ಎಲ್ಲಾ ಸತ್ತೋಗ್ಬಿಟ್ರು. ಹಿಂದ್ಗಡೆ ಬಸ್ಸಲ್ಲಿ ಹೋಯ್ತಿದ್ರಲ್ಲ ಸೊಸೆದ್ರು ಏನ್ ತಯ್ಯಲೋ ಅಂತ ಕುಣಿಗ್ ಶುರು ಮಾಡ್ಬಿಟ್ಲು. ಓದ್ಲು ಮುದು ಮುಂಡೆ ಅನ್ಕೊಂಡು. ಆಗ ಒಬ್ಳು ಸೊಸೆ ಮಾತ್ರ ಕೆಳಕ್ಕೆ ಇಳಿದ್ಬಿಟ್ಟು ಗುಳೋ ಅಂತ ಅಳ್ತಿದ್ಲಂತೆ. ಅಯ್ಯೋ ಅತ್ತೆ. ಆಗ ಡ್ರೈವರ್ ಕೇಳದಂತೆ, ಅವ್ವ ಅವರೆಲ್ಲ ಏನು ಸತ್ತೋದ್ಲು ನಮ್ಮ ಅತ್ತೆ ಅಂತ ಖುಷಿಯಿಂದ ಕುಣಿತ ಕೂತವ್ರೆ, ನೀನು ಒಬ್ಳೆ ಯಾಕ ಅಳ್ತಾ ಇದೀಯ, ನಿಮ್ಮ ಅತ್ತೆನೂ ಇದ್ಲವ ಆ ಬಸ್ಸಲ್ಲಿ ಎಂದಂತೆ. ಆ ಡ್ರೈವರು, ಇಲ್ಲ ಕಣಪ್ಪ ನಮ್ಮ ಅತ್ತೆ ಊರಲ್ಲಿ ಅವಳೇ ಅಂತ ಅವಳು. ಅಂದ್ರೆ ಅವಳು ಬರ್ನಿಲ್ವಲ್ಲ ಮುಂಡೆ, ಅವಳು ಹತ್ತೋಗಳು ಬಂದಿದ್ರೆ ಅಂತ ಇವಳು ಕಷ್ಟ. ಅಂದ್ರೆ ಮನುಷ್ಯನ ಒಂದು ಪ್ರೀತಿ ಯಾವ್ಯಾವ ರೂಪದಲ್ಲಿ ಆದ್ರೂ ಇರ್ಬೋದು. ನಾನೀಗ ಒಂದು ಸ್ವಲ್ಪ ದಿನದಲ್ಲಿ ಮೈಸೂರಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೆ. ರಾತ್ರಿ ಹೊತ್ತು ಮಳೆ ಜೋರಾಗಿ ಬಂದ್ಬಿಡ್ತು. 9 ಗಂಟೆಲಿ ಸಾಮಿಯನೆಲ್ಲ ನೆಂದೋಯ್ತು. ಅರ್ಧ ಗಂಟೆ ಆಯ್ತು, ಮಳೆ ನಿಂತೋಯ್ತು. ನಾನು ಆಮೇಲೆ ಆ ಮನೆಯವ್ರಂದ್ರು, ಪುಡ್ಸಮಣ ಶುರು ಮಾಡಿ, ಚೇರ್ ಯಾವಾಗವೇ ಬಂದವ್ರು ಒರ್ಸ್ಕೊಂಡ್ ಕೂತ್ಕತ್ತಾರ ಶುರು ಮಾಡಿ ಅಂದ್ರು. ನಾನು ಹಾಡು ಶುರು ಮಾಡಿದೆ. 9:30 10 ಗಂಟೆ ಸಮಯ. ಒಬ್ಬ 60-65 ವರ್ಷದ ಅಜ್ಜಿ ರೇಷ್ಮೆ ಸುರು ಇಟ್ಕೊಂಡು ಒಂದು ಹುಡುಗಿನ ಜೊತೆಲಿ ಕರ್ಕೊಂಡ್ಬಂದ್ಲು. ಆಗ್ತಾನೆ ಮದುವೆ ಆಗಿತ್ತೇನೆ ಹುಡುಗಿ, ಅವಳು ಸುಂದರವಾಗಿದ್ಲು. ಅವಳು ಒಂದು ಹುಡುಗಿನ ಕರ್ಕೊಂಡು ಅವಮ್ಮ ಬಂದ್ಲು. ಕುರ್ಚಿ ತ್ಯಾವಾಗಿತ್ತಲ್ಲ, ಕೂತ್ಕೋಕ್ ಹೋಯ್ತಿದ್ಲು ಅಜ್ಜಿ. ಆ ಹುಡುಗಿ ಏನ್ ಮಾಡ್ತು, ಕೂತ್ಕೋಬೇಡ ಸುಮ್ನಿರು ಅಂದ್ಬಿಟ್ಟು ತನ್ನ ವೇಲ ತೆಗೆದು, ಹೊಸ ವೇಲು ಅದು ಬೇರೆ, ವೇಲ ತೆಗೆದು ಕುರ್ಚಿ ಎಲ್ಲ ಚೆನ್ನಾಗಿ ಒರೆಸ್ಬಿಟ್ಟು ಆಮೇಲೆ ಅವಮ್ಮನ್ ಕುಂಡ್ರಿಸಿದ್ಲು. ನನಗೆ ಆಶ್ಚರ್ಯ ಆಯ್ತು. ಕತೆ ನಿಲ್ಲಿಸ್ಬಿಟ್ಟು ಕೇಳ್ದೆ, ವಾ ಅವಳು ಯಾರು, ನಿನ್ ಸೊಸೆಯವ, ನಿನ್ ಮಗಳವ ಅಂದೆ. ಅದಕ್ಕೆ ಅವಮ್ಮ ಅಂದ್ಲು, ಇಲ್ಲ ಕಣಪ್ಪ ನನ್ನ ಸೊಸೆ ಅಂದ್ಲು. ನಾನು ಹೋಗಿ ಆ ಸೊಸೆ ಕಾಲಕ್ಕೆ ಬಿದ್ಬಿಡೋಣ ಅನ್ನಿಸ್ತು, ಅಷ್ಟೊಂದು ಪ್ರೀತಿ ಆಯ್ತು. ಈ ಕಾಲದಲ್ಲಿ ಅತ್ತೆ ಸೀರೆ ಕೊಳೆ ಆಯ್ತದೆ ಅಂತ ತನ್ನ ವೇಲ್ ತೆಗೆದು ಒರೆಸ್ಬಿಟ್ಟು ಕುಂಡ್ರಸವಳಲ್ಲ. ವಾ ಯಾವ ದೇವ್ರಿಗೂ ಹೂ ಹಾಕಿದ್ದವ, ಎಷ್ಟು ದೇವ್ರಿಗೂ ಹೂ ಹಾಕಿದ್ದೆ, ಇಂಥ ಸೊಸೆ ಪಡೆದಿದ್ಯಲ್ಲ ಕಲಿಯುಗದಲ್ಲಿ ಅಂದೆ. ಅದಕ್ಕೆ ಅವಮ್ಮ ಅಂದ್ಲು, ಪುಡ್ಸಮ್ಮಣ ಮಾನವ ಕತೆ ಮಾಡ್ಬಿಟ್ಟು ದುಡ್ಡು ಇಸ್ಕೊ ಹೋಗು ಅಂತ ಅಂದ್ಲು. ಯಾಕವ್ವ ಅಂದೆ. ನನ್ ಕಷ್ಟ ನಿನಗ್ ಗೊತ್ತಪ್ಪ, ಅವಳೇ ನನ್ ಮೇಲೆ ಪ್ರೀತಿ ಗೊರ್ಸಿದ್ದಳ ಕುರ್ಚಿಯ, ಇನ್ಯಾತ್ಕವ ಅಂದೆ. ಅಯ್ಯೋ ಮರ್ತ್ಕಂದ್ ಅವಳು ಸೀರೆ ಉಟ್ಕೊಂಡ್ ಬಂದ್ಬಿಟ್ಟಿನಿ ಕಣಪ್ಪ, ಅದಕ್ಕೆ ಕೊಳೆ ಆಯ್ತಿ ಅಂತ ಒರ್ಸ್ಬಿಟ್ಟು ಕುಂಡ್ರಸವಳಿ ಅಂತ. ಎಂತ ಅತ್ತೆ ಸೊಸೆರವ್ರು ನೋಡಿ ಜಗತ್ತಲ್ಲಿ. ಅದರಲ್ಲೂ ಈ ಧಾರಾವಾಹಿಗಳು ಬಂದ ಮೇಲಂತೂ ಅತ್ತೆ ಸೊಸೆರ್ ಜಗಳ ಅಪ್ಪ 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 ಹೇಳೋಕ್ ಆಗುದಿಲ್ಲ ಕಣಯ್ಯ. ರಾಮ ರಾಮ ರಾಮ. ಒಂದ್ ಧಾರಾವಾಹಿ ಆದ್ರೂ ಏನಾರು ನೆನ್ಪಲ್ಲಿ ಇಟ್ಕೋಬಹುದು. ಇಲ್ಲಿ ಅಡ್ವರ್ಟೈಸ್ ಬರ್ತಿದ್ದಂಗೆ ಅಲ್ಲಿಗೆ ಚಕೊಮ್ಮ ನೆಗದ್ ಬಿಡುದು ರಿಮೋಟ್ ಕಂಟ್ರೋಲ್ ತಕೊಂಡು. ಅದು ಬೇರೆ ಬಿಗ್ ಬಾಸ್ ಬೇರೆ ಶುರುವಾಗ್ಬಿಟ್ಟದೆ. ಏನ್ ಇಟ್ಟುನು ತಟ್ಟೆನು ಬಿಡ್ಬಿಟ್ಟು ಎಲ್ಲ ಒಳ್ಳೆ ಗುಂಡಾಪುರದ ನಾಯಿ ನೋಡ್ದಂಗ್ ನೋಡ್ತಾ ಕೂತಿರ್ತಾರ ಹಂಗೆ.
ಈ ಧಾರಾವಾಹಿಗಳು ಏನ್ ಕಲ್ಸವೆ ಅಂದ್ರೆ ಅತ್ತೆಗೆ ಸೊಸೆ ಹೆಂಗ್ ಬೈಬೇಕು, ಸೊಸೆಗೆ ಅತ್ತೆ ಹೆಂಗ್ ಬೈಬೇಕು, ಇಬ್ರು ಸೇರ್ಕೊಂಡ್ ಗಂಡಿನ ಹೆಂಗ್ ಗಾಣಾಡಿಸ್ದಂಗ್ ಆಡಿಸ್ಬೇಕು ಅನ್ನೋದು ಕಲ್ಸವೆ. ಅತ್ತೆ ಬಾಗ್ಲು ಮೂಲೆಯಲ್ಲಿ ಕೂತಿರ್ತಾಳೆ, ಸೊಸೆ ಬೈಬೇಕು, ನೇರವಾಗಿ ಬೈಕಾಗುದಿಲ್ಲ. ಪಕ್ಕದಲ್ಲೊಂದ್ ನಾಯಿ ಕೆಡ್ದಿರ್ತದೆ, ಎಲ್ಲೇಳಿ ಅತ್ತೆ ಪಕ್ಕದಲ್ಲೊಂದ್ ನಾಯಿ, ಆ ಸೊಸೆ ನಾಯಿ ನೋಡ್ಕೊ ಬೈತಾಳೆ, ಆಳು ಮನೆ ನಾಯಿ. ಊರ್ ನಾಯಿಗೆಲ್ಲ ಸಾವು ಬತ್ತು, ನಮ್ಮಟ್ಟಿ ಮುದ್ ನಾಯಿಗೆ ಸಾವು ಬರ್ಲಿಲ್ವಲ್ಲ. ನಾನು ಬೇಸಿ ಬೇಸಿ ಹಾಕ್ತೀನಿ, ತಿಂದ್ಬಿಟ್ಟು ಎಲ್ಲಾರು ಸ್ಕೂಲ್ ಮನೆ ತಗೋ ದೇವಸ್ಥಾನ ಹೋಗಿ ಮನೆಗಿದ್ ಬಂದ್ರಾಗೋದಿಲ್ಲ. ನನ್ನ ಮಗನ ಇದಂದು ಬಾಗ್ಲಲ್ಲೇ ಕುಂತ್ಕೊಂಡಿರ್ತದೆ, ನನ್ನ ಮಗಂದೇ ಅಂತ. ಅತ್ತೆ ಗೊತ್ತಾಗೋಯ್ತಿ, ಮುಂಡೆ ನಾಯಿನೆಲ್ಲ ಬೈತಾ ಇರೋದು ನನ್ನಿ ಅಂತ. ಅವಳು ಹಿಂತಿರಿಕ ಬೈಬೇಕು, ಸೊಸೆಗೆ ನೇರವಾಗಿ ಬೈಕಾಗುದಿಲ್ಲ. ಸಂಧೆ ಹೊತ್ತಲ್ಲಿ ಪಡ್ಸಲೆ ಮೇಲೆ ಸೊಸೆ ಅಕ್ಕಿ ಸೋಸ್ತ ಕೂತಿರ್ತಾಳೆ. ಆಗ ಪಕ್ಕದೊಳ ನಾಯಿ ಕೊತ್ತಿಮರಿ ಬಂದ್ಬಿಡ್ತದೆ. ಕೊತ್ತಿ ನೋಡ್ಕ ಬೈತಾಳೆ, ನೋಡ್ಬೇಕು ಅತ್ತೆ ಹೆಂಗೆ ಅಂತ. ಅಪ್ಪ ಪಾಪ ಪಾಪ ಯಾವ ಹಾಳು ಮನೇಲಿ ನಿಂತಿತ್ತೋ, ಯಾವ ಪಾಳು ಮನೇಲಿ ನಿಂತಿತ್ತೋ. ನನ್ನ ಮಗನ ಇದಿಂದೆ ಕಣ್ಣು ನೋಡ್ಕಂಡು ಹೆಂಗ್ ಬಿಡ್ತದ, ನನ್ನ ಮಗನ ಇದಿಂದ ಕಣ್ಣು ಬಿಡಬೇಡ, ಮೀಟ್ ಹಾಕ್ಬಿಡ್ತೀನಿ ಅಂತ. ಇವ್ರಿಬ್ರು ಜಗಳನು ನೋಡ್ಕೊಂಡ್ ಮಗ ಗದೆ ತಕ್ಕ ಹೋಗಿದ್ ಬರ್ತಾನೆ. ಅವನಿಗೂ ಹೇಳ್ನಾರ, ಹೆಂಡ್ತಿಗೂ ಹೇಳ್ನಾರ, ಅತಕ್ ತಿರಿಕ ಬೈತಾನೆ. ನಮ್ಮ ಅಟ್ಟಿಲಿ ಎಕ್ಕಣ ಸೇರ್ಕೊಂಡವೆ, ಸೊಸೈಟಿಯಕ್ಕೆ ತಂದು ಹಾಕ್ತೀನಲ್ಲ, ತಿಂದು ಒಳ್ಳೆ ತಗರ್ಕೊಂಡಂಗ್ ಕುಣಿತಾವೆ. ನೋಡ್ತೀನಿ ಸುಮ್ನೂರಿ, ಸೀಳ್ಸೋದೆ ತಕ ಇಕ್ಕಿಡಿಸ್ಬಿಡ್ತೀನಿ ಅಂತ ನಾವು. ಹಿಂಗೆ ಒಬ್ಳು ಧಾರಾವಾಹಿ ನೋಡಿ ಗಂಡನ್ ಬಿಟ್ಟು ಎತ್ತಗೂ ಹೋಯ್ತಿರ್ಲಿಲ್ಲ. ಯಾವ ಲವ್ ಇಲ್ಲ ಏನೂ ಇಲ್ಲ, ಅನುಮಾನ ನಿನ್ನಂಗೆ ಯಾವಳನಾರ ಕರ್ಕೊಂಡೈತೆ